ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ನಿಮ್ಗೆ ಅವತ್ತು ಈ ರನ್ನರ್ಸ್ನ ಯಾವ ರೀತಿ ಪಾಟಿಂಗ್ ಮಾಡಬೇಕು ಅಂತ ತೋರಿಸ್ತೀನಿ ಅಂತ ಹೇಳಿದ್ದೆ. ಸರಿ, ಇವಾಗ ನಾನು ಅದನ್ನು ತೋರಿಸ್ತೀನಿ ನೋಡಿ. ಇದು ಒಂದು ಪಾರ್ಟು ಕೋಕೋಫಿಟ್ ತಗೋಬೇಕು. ಒಂದು ಪಾರ್ಟ್ ಕೋಕೋಫಿಟ್ಟು, ಆಮೇಲೆ ಒಂದು ಪಾರ್ಟ್ ಪುಟ್ಟಿ ಕೋಡಂಗ್ ಕಾಂಪೋಸ್ಟು ಪ್ಲಸ್ ವರ್ಮಿ ಕಾಂಪೋಸ್ಟು ತಗೋಬೇಕು ನೋಡಿ. ವರ್ಮಿ ಕಾಂಪೋಸ್ಟು ಆಮೇಲೆ ಕೋಡಂಗ್ ಕಾಂಪೋಸ್ಟ್ ತಗೊಂಡಿದ್ದೀನಿ ಇವೆರಡನ್ನು ನಾನು ಬೆರೆಸ್ಕೊತೀನಿ ಸಣ್ಣನಾಗಿ ನೋಡಿ. ಇದನ್ನು ನಾನು ಬೆರೆಸ್ಕೊತೀನಿ. ಇನ್ನೇನು ಹಾಕ್ಬಾರ್ದು ಇದಕ್ಕೆ ನೋಡಿ. ಅದು ಚೆನ್ನಾಗಿ ಮದ್ದು ಈ ರನ್ನರ್ಸ್ ಬೆಳಿಬೇಕು ಅಂದರೆ ಬರೀ ಕೋಕೋಫಿಟ್ಟು ಮತ್ತು ಕಾಂಪೋಸ್ಟು ಇಷ್ಟರಲ್ಲೇ ಬೆಳಿಬೇಕು ನೋಡಿ. ಇದಕ್ಕೆ ನಾನು ಪಾಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಪಾಟ್ಗೆ ಚೆನ್ನಾಗಿ ತುಂಬ್ಕೊಬೇಕು, ಒತ್ತಿ ತುಂಬ್ಕೊಬೇಕು. ಮತ್ತು ಇದು ನೋಡಿ, ಈ ಥರ ರನ್ನರ್ಸು ಇರಬಾರ್ದು, ಹಿಂಗಿರಬೇಕು. ಈ ರನ್ನರ್ಸ್ನ ನೋಡಿ ಸುಮ್ಮನೆ ಹಿಂಗಿಟ್ಬಿಟ್ಟು ಇದನ್ನು ಬರೀ ಸೋಕಂಗೆ, ಈ ಕಾಂಪೋಸ್ಟ್ ಸೋಕಂಗೆ ಮಾಡಿಬಿಟ್ಟು ಇದನ್ನು 2 ಪಿನ್ ಹಾಕ್ಕೊಳ್ಬೇಕು. ಅದಕ್ಕೆ ಟಚ್ ಆದಂಗೆ ನೇನು ಮಾಡಬಾರ್ದು. ಸ್ವಲ್ಪ ನೀರು ಚಿಮಿಸ್ಬೇಕು ಅಷ್ಟೇ. ಇದು ಒಣಗ್ದಂಗೆ ಸ್ವಲ್ಪ ನೀರು ಚಿಮಿಸ್ಬೇಕು, ಯಾಕೆಂದರೆ ಕಾಯಿ ಬೇರಿಂದನೇ ಅದಕ್ಕೆ ಆಹಾರ ಹೋಗ್ತಾ ಇರ್ತೈತೆ. ಇದು ಸ್ವಲ್ಪ ಬೆಳೆಯ ತಕ್ಕನು ಸ್ವಲ್ಪ ಒಂದು ಒಣಗ್ದಂಗೆಲ್ಲ, ಇದು ಕೋಕೋಫಿಟ್ಟು ಇದೆಲ್ಲ ಒಣಗ್ತಾ ಇದ್ದಂಗೆಲ್ಲ ಸ್ವಲ್ಪ ನೋಡಿ ನೀರು ಚಿಮಿಸ್ಕೋಬೇಕು ಅಷ್ಟೇ. ಜಾಸ್ತಿನೂ ನೀರು ಚಿಮಿಸಂಗಿಲ್ಲ, ಕಾಯಿ ಗೊಬ್ಬರಿಂದ ಅದಕ್ಕೆ ಆಹಾರ ಹೋಗ್ತಾ ಇರ್ತೈತೆ ಅಷ್ಟೇ. ನಾವು ಜಾಸ್ತಿ ನೀರು ಹಾಕಂಗಿಲ್ಲ. ಆಮೇಲೆ ಇದು ನಾನು ಇದು ಬಂದಿತ್ತಲ್ವ, ಇದನ್ನು ನಾನು ಈಗ ಕಟ್ ಮಾಡಿ ಸಪ್ರೇಟ್ ಮಾಡ್ತಾ ಇದ್ದೀನಿ. ಇದು ಬೆಳೆದೈತೆ, ಕೂತೈತೆ ಕರೆಕ್ಟಾಗಿ ಕಾಂಪೋಸ್ಟ್ ಒಳಗಡೆ. ಇದು ಕಟ್ ಮಾಡಿಬಿಟ್ಟು ಇದಕ್ಕೆ ನಾನು ನೀರು ಹಾಕ್ತೀನಿ. ಈಗ ವೀಕ್ಷಕರೇ, ಈ ಥರ ಮಾಡಬೇಕಷ್ಟೇ, ಜಾಸ್ತಿ ಏನು ಮಾಡ್ಕೊಳಂಗಿಲ್ಲ ನೋಡಿ. ಇಷ್ಟೇನೆ ಮಾಡೋದು. ಆಮೇಲೆ ಇದು ರನ್ನರ್ಸ್ ಬೆಳಿತಾನೆ ಇರ್ತೈತೆ, ಬೇಕಾದಷ್ಟು ಗಿಡಗಳು ಮಾಡ್ಕೊಬೋದು ವೀಕ್ಷಕರೇ.